ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 10th ಆಗಸ್ಟ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ವಿಚ್ ಆರ್ಗನೈಸೇಷನ್ ಹ್ಯಾಸ್ ಅಂಡರ್ಟೇಕನ್ ದ ಇನ್ಸ್ಟಾಲೇಷನ್ ಆಫ್ ಆಗ್ರೋ ಆಟೋಮ್ಯಾಟಿಕ್ ವೆದರ್ ಸ್ಟೇಷನ್ಸ್? ಯಾವ ಸಂಸ್ಥೆ ಕೃಷಿ ಸ್ವಯಂಚಾಲಿತ ಹವಾಮಾನ ಕೇಂದ್ರಗಳ ಸ್ಥಾಪನೆಯನ್ನು ಕೈಗೊಂಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ IMD. ಭಾರತೀಯ ಹವಾಮಾನ ಇಲಾಖೆಯು ಜನರಿಗೆ, ವಿಶೇಷವಾಗಿ ರೈತರಿಗೆ ನಿಖರವಾದ ಹವಾಮಾನ ಮುನ್ಸೂಚನೆಯನ್ನು ನೀಡಲು ಕೃಷಿ ಸ್ವಯಂಚಾಲಿತ ಹವಾಮಾನ ಕೇಂದ್ರಗಳ ಸ್ಥಾಪನೆಯನ್ನು ಕೈಗೊಂಡಿದೆ. ಅಂಡ್ ಭಾರತೀಯ ಕೃಷಿ ಸಂಶೋಧನಾ ಜಾಲದ ಅಡಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿರುವ ಜಿಲ್ಲಾ ಅಗ್ರೋಮೆಟ್ ಘಟಕಗಳಲ್ಲಿ ಈ ಸ್ಥಾಪನೆ ಮಾಡಲಾಯಿತು. IMDದು ಫುಲ್ ಫಾರ್ಮ್ ಗೈಸ್, ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್. IMDದು ಸ್ಥಾಪನೆ 1875 ನಲ್ಲಿ ಆಗಿದೆ. ಅಂಡ್ IMDದು ಪ್ರಸ್ತುತ ಡೈರೆಕ್ಟರ್ ಜನರಲ್ ಡಾಕ್ಟರ್ ಮೃತ್ಯುಂಜಯ್ ಮೊಹಪಾತ್ರ. APEDA has signed a MOU with University of Agricultural Sciences located in which city to promote agri-export? ಕೃಷಿ ರಫ್ತು ಉತ್ತೇಜಿಸಲು APEDA ಯಾವ ನಗರದಲ್ಲಿರುವ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದೊಂದಿಗೆ MOUಗೆ ಸಹಿ ಹಾಕಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಬೆಂಗಳೂರು. APEDA ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ದೇಶದಲ್ಲಿ ಕೃಷಿ ರಫ್ತು ಉತ್ತೇಜಿಸಲು ಬೆಂಗಳೂರಿನಲ್ಲಿರುವ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದೊಂದಿಗೆ ಇತ್ತೀಚೆಗೆ MOUಗೆ ಸಹಿ ಹಾಕಿದೆ. ಅಂಡ್ ಉತ್ಪನ್ನ ನಿರ್ದಿಷ್ಟ ಕ್ಲಸ್ಟರ್ಗಳನ್ನು ರಚಿಸುವ ಮೂಲಕ ರಫ್ತುಗಳನ್ನು ಉತ್ತೇಜಿಸಲಾಗುವುದು. ನೆಕ್ಸ್ಟ್, APEDAದು ಫುಲ್ ಫಾರ್ಮ್ ಅಗ್ರಿಕಲ್ಚರಲ್ ಅಂಡ್ ಪ್ರೊಸೆಸ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. APEDAದು ಸ್ಥಾಪನೆ 1986 ನಲ್ಲಿ ಆಗಿದೆ. ಅಂಡ್ ಪ್ರಸ್ತುತ ಚೇರ್ಪರ್ಸನ್ ಡಾಕ್ಟರ್ ಎಂ ಅಂಗಾಮುತು. ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ರೀಸೆಂಟ್ಲಿ ಲಾಂಚ್ ನ್ಯೂಟ್ರಿಷನ್ ಪ್ರೋಗ್ರಾಮ್ ಫಾರ್ ವುಮನ್ ಅಂಡ್ ಚಿಲ್ಡ್ರನ್? ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮಹಿಳೆಯರು ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶ ಕಾರ್ಯಕ್ರಮವನ್ನು ಆರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಗವರ್ಮೆಂಟ್ ಆಫ್ ರಾಜಸ್ಥಾನ್. ರಾಜಸ್ಥಾನ್ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮಹಿಳೆಯರು ಮತ್ತು ಮಕ್ಕಳ ಅನುಕೂಲಕ್ಕಾಗಿ ಪೌಷ್ಟಿಕಾಂಶ ಕಾರ್ಯಕ್ರಮವನ್ನು ಆರಂಭಿಸಿದೆ. ಅಂಡ್ ಈ ಕಾರ್ಯಕ್ರಮದ ಅಡಿಯಲ್ಲಿ ಇಂದಿರಾ ರಸೋಯಿ ಯೋಜನೆ ಬಡವರಿಗೆ ದಿನಕ್ಕೆ 2 ಬಾರಿ ಆಹಾರವನ್ನು ಒದಗಿಸುತ್ತದೆ. ರಾಜಸ್ಥಾನ್ ಬಗ್ಗೆ ನೋಡೋದು ಗೈಸ್, ರಾಜಸ್ಥಾನ್ ಗವರ್ನರ್ ಕಲ್ರಾಜ್ ಮಿಶ್ರಾ ಅಂಡ್ ರಾಜಸ್ಥಾನ್ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್. ಫುಡ್ ಡೆಲಿವರಿ ಪ್ಲಾಟ್ಫಾರ್ಮ್ ಸ್ವಿಗ್ಗಿ ಹ್ಯಾಸ್ ಅನೌನ್ಸ್ಡ್ ದ ಲಾಂಚ್ ಆಫ್ ಎಲೆಕ್ಟ್ರಿಕ್ ಸೈಕಲ್ ಫಾರ್ ಫುಡ್ ಡೆಲಿವರಿ ಇನ್ ವಿಚ್ ಸಿಟಿ? ಆಹಾರ ವಿತರಣಾ ವೇದಿಕೆ ಸ್ವಿಗ್ಗಿ ಯಾವ ನಗರದಲ್ಲಿ ಆಹಾರ ವಿತರಣೆಗಾಗಿ ಎಲೆಕ್ಟ್ರಿಕ್ ಸೈಕಲ್ ಆರಂಭಿಸುವುದಾಗಿ ಘೋಷಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಹೈದರಾಬಾದ್. ಆಹಾರ ವಿತರಣಾ ವೇದಿಕೆ ಸ್ವಿಗ್ಗಿ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಆಹಾರ ವಿತರಣೆಗಾಗಿ ಹೀರೋ ಎಲೆಕ್ಟ್ರಿಕ್ ಕಾರ್ಗೋ ಸಹಯೋಗದೊಂದಿಗೆ ಎಲೆಕ್ಟ್ರಿಕ್ ಸೈಕಲ್ ಆರಂಭಿಸುವುದಾಗಿ ಘೋಷಿಸಿದೆ. ಅಂಡ್ ಇದು ಪೈಲಟ್ ಯೋಜನೆ ಅಡಿ ಆಗಸ್ಟ್ 2021ರಲ್ಲಿ ಆರಂಭವಾಗಲಿದೆ. ಸ್ವಿಗ್ಗಿ ಬಗ್ಗೆ ನೋಡೋದು ಗೈಸ್, ಸ್ವಿಗ್ಗಿದು ಸ್ಥಾಪನೆ 2014 ನಲ್ಲಿ ಆಗಿದೆ. ಅಂಡ್ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು, ಕರ್ನಾಟಕನಲ್ಲಿದೆ. ದ ಕ್ವಿಟ್ ಇಂಡಿಯಾ ಡೇ ಈಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ ಡ್ಯಾಶ್? ಪ್ರತಿ ವರ್ಷ ಕ್ವಿಟ್ ಇಂಡಿಯಾ ದಿನವನ್ನು ಡ್ಯಾಶ್ ರಂದು ಆಚರಿಸುತ್ತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 8th ಆಗಸ್ಟ್. ಕ್ವಿಟ್ ಇಂಡಿಯಾ ದಿನವನ್ನು ಆಗಸ್ಟ್ 8ರಂದು ಕ್ವಿಟ್ ಇಂಡಿಯಾ ಚಳುವಳಿಯ ವಾರ್ಷಿಕೋತ್ಸವದ ನೆನಪಿಗಾಗಿ ಆಚರಿಸಲಾಗುತ್ತದೆ. ಅಂಡ್ ಇದನ್ನು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಆಗಸ್ಟ್ 8, 1942ರಂದು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಬಾಂಬೆ ಅಧಿವೇಶನದಲ್ಲಿ ಪ್ರಾರಂಭಿಸಿದರು. ಅಂಡ್ 2021ರಲ್ಲಿ ಕ್ವಿಟ್ ಇಂಡಿಯಾ ದಿನದ 79ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ಅಂಡ್ ಕ್ವಿಟ್ ಇಂಡಿಯಾ ಚಳುವಳಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯನ್ನು ಕೊನೆಗೊಳಿಸಬೇಕೆಂದು ಗಾಂಧೀಜಿಯಿಂದ ಆರಂಭಿಸಿದ ಭಾರತದ ಜನರಿಗೆ ಒಂದು ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಕಾಲ್ ಆಗಿತ್ತು. ಸೊ ಪ್ರತಿ ವರ್ಷ ಆಗಸ್ಟ್ 8ರಂದು ಕ್ವಿಟ್ ಇಂಡಿಯಾ ಡೇ ಅನ್ನು ಆಚರಿಸುತ್ತಾರೆ. ಟ್ರೈಫೆಡ್ ಅಬ್ಸರ್ವ್ಡ್ ಇಟ್ಸ್ ಡ್ಯಾಶ್ ಫೌಂಡೇಶನ್ ಡೇ ಆನ್ ಆಗಸ್ಟ್ 6. ಟ್ರೈಫೆಡ್ ತನ್ನ ಡ್ಯಾಶ್ ಸ್ಥಾಪನೆಯ ದಿನವನ್ನು ಆಗಸ್ಟ್ 6ರಂದು ಆಚರಿಸಿತು. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 34. ಟ್ರೈಫೆಡ್ ತನ್ನ 34ನೇ ಸ್ಥಾಪನೆಯ ದಿನವನ್ನು ಆಗಸ್ಟ್ 6, 2021ರಂದು ಆಚರಿಸಿತು. ಟ್ರೈಫೆಡ್ದು ಫುಲ್ ಫಾರ್ಮ್ ಗೈಸ್, ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ. ಅಂಡ್ ಟ್ರೈಫೆಡ್ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಆಡಳಿತ ನಿಯಂತ್ರಣದಲ್ಲಿರುವ ಒಂದು ರಾಷ್ಟ್ರೀಯ ಮಟ್ಟದ ಸಹಕಾರಿ ಸಂಸ್ಥೆಯಾಗಿದೆ. ಅಂಡ್ ಟ್ರೈಫೆಡ್ ಅನ್ನು ಆಗಸ್ಟ್ 6, 1987ರಂದು ಬಹುರಾಜ್ಯ ಸಹಕಾರ ಸಂಘಗಳ ಕಾಯ್ದೆ 1984ರ ಅಡಿಯಲ್ಲಿ ಸ್ಥಾಪಿಸಲಾಯಿತು. ಅಂಡ್ ಟ್ರೈಫೆಡ್ ಬುಡಕಟ್ಟು ಉತ್ಪನ್ನಗಳಿಗೆ
ಟ್ರೈಬಲ್ ಪ್ರಾಡಕ್ಟ್ಸ್ಗೆ ಮಾರುಕಟ್ಟೆ ಬೆಂಬಲದ ಮೂಲಕ ಬುಡಕಟ್ಟು ಅಭಿವೃದ್ಧಿಗೆ ಚಾಲನೆ ನೀಡುವ ಗುರಿಯನ್ನು ಹೊಂದಿದೆ. ಭಾರತದ ಟ್ರೈಬಲ್ ಮಿನಿಸ್ಟರ್ ಗೈಸ್ ಶ್ರೀ ಅರ್ಜುನ್ ಮುಂಡಾ. ದ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಈಸ್ ಅಬ್ಸರ್ವ್ಡ್ ಆನ್ಯುವಲಿ ಆನ್ ವಿಚ್ ಡೇ? ಭಾರತದಲ್ಲಿ ಯಾವ ದಿನದಂದು ರಾಷ್ಟ್ರೀಯ ಹ್ಯಾಂಡ್ಲೂಮ್ ಡೇ ಅನ್ನು ಆಚರಿಸುತ್ತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 7th ಆಗಸ್ಟ್. ದೇಶದ ಕೈಮಗ್ಗ ನೇಕಾರರನ್ನು ಗೌರವಿಸಲು ಮತ್ತು ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಮತ್ತು ನೇಕಾರರ ಆದಾಯವನ್ನು ಹೆಚ್ಚಿಸಲು ಕೈಮಗ್ಗ ಉದ್ಯಮದ ಕೊಡುಗೆಯನ್ನು ಎತ್ತಿ ಹಿಡಿಯಲು ರಾಷ್ಟ್ರೀಯ ಹ್ಯಾಂಡ್ಲೂಮ್ ಡೇ ಅಥವಾ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 7 ರಂದು ಆಚರಿಸಲಾಗುತ್ತದೆ. ಅಂಡ್ ಭಾರತದ ಕೈಮಗ್ಗ ನೇಕಾರರ ಕೊಡುಗೆಯನ್ನು ಗುರುತಿಸಲು ಕೇಂದ್ರ ಸರ್ಕಾರವು ಆಗಸ್ಟ್ 7 ಅನ್ನು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಎಂದು ಜುಲೈ 2015 ರಲ್ಲಿ ಅಫಿಷಿಯಲಿ ಘೋಷಿಸಿತು. ಅಂಡ್ ಫ್ರೆಂಡ್ಸ್, 1905 ರಲ್ಲಿ ಇದೇ ದಿನ ಬ್ರಿಟಿಷ್ ಸರ್ಕಾರವು ಬಂಗಾಳವನ್ನು ವಿಭಜಿಸುವುದನ್ನು ವಿರೋಧಿಸಿ ಕೋಲ್ಕತ್ತಾ ಟೌನ್ ಹಾಲ್ನಲ್ಲಿ ಸ್ವದೇಶಿ ಚಳುವಳಿಯನ್ನು ಪ್ರಾರಂಭಿಸಲಾಯಿತು. ಸೊ ಪ್ರತಿ ವರ್ಷ ಆಗಸ್ಟ್ 7 ರಂದು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅನ್ನು ಆಚರಿಸುತ್ತಾರೆ. ಸೊ ಹ್ಯಾಂಡ್ಲೂಮ್ ಬಗ್ಗೆ ನೋಡೋದು ಗೈಸ್, ಭಾರತದ ಹ್ಯಾಂಡ್ಲೂಮ್ ಅಂಡ್ ಟೆಕ್ಸ್ಟೈಲ್ ಮಿನಿಸ್ಟರ್ ಸ್ಮೃತಿ ಇರಾನಿ. ಬಜರಂಗ್ ಪುನಿಯಾ ಹ್ಯಾಸ್ ವಾನ್ ದ ಬ್ರಾಂಜ್ ಮೆಡಲ್ ಅಟ್ ಟೋಕ್ಯೋ ಒಲಿಂಪಿಕ್ಸ್ ಬೈ ಕಂಪೀಟಿಂಗ್ ಇನ್ ವಿಚ್ ಕ್ಯಾಟಗರಿ? ಬಜರಂಗ್ ಪುನಿಯಾ ಟೋಕ್ಯೋ ಒಲಿಂಪಿಕ್ಸ್ನಲ್ಲಿ ಯಾವ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 65 kg. ಬಜರಂಗ್ ಪುನಿಯಾ ರೆಸ್ಲಿಂಗ್ನ 65 kg ಕ್ಯಾಟಗರಿಯಲ್ಲಿ ಟೋಕ್ಯೋ ಒಲಿಂಪಿಕ್ಸ್ನಲ್ಲಿ ಬ್ರಾಂಜ್ ಮೆಡಲ್ ಅನ್ನು ಗೆದ್ದಿದ್ದಾರೆ. ನೀರಜ್ ಚೋಪ್ರಾ ಬಿಲಾಂಗ್ಸ್ ಟು ವಿಚ್ ಸ್ಟೇಟ್? ನೀರಜ್ ಚೋಪ್ರಾ ಯಾವ ರಾಜ್ಯಕ್ಕೆ ಸೇರಿದವರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಹರಿಯಾಣ. ಭಾರತದ ಜಾವ್ಲಿನ್ ಥ್ರೋವರ್ ನೀರಜ್ ಚೋಪ್ರಾ ಆಗಸ್ಟ್ 7 ರಂದು ಟೋಕ್ಯೋ ಒಲಿಂಪಿಕ್ಸ್ನಲ್ಲಿ ಪುರುಷರ ಜಾವ್ಲಿನ್ ಥ್ರೋದಲ್ಲಿ ಐತಿಹಾಸಿಕ ಚಿನ್ನದ ಪದಕನ್ನು ಗೆದ್ದಿದ್ದಾರೆ. ಅಂಡ್ ಅವರ ಹೈಯೆಸ್ಟ್ ಗೈಸ್ 87.58 ಮೀಟರ್ಸ್. ಅಂಡ್ ಟೋಕ್ಯೋ ಒಲಿಂಪಿಕ್ಸ್ 2020 ರಲ್ಲಿ ಇದು ಭಾರತಕ್ಕೆ ಮೊದಲ ಗೋಲ್ಡ್ ಮೆಡಲ್ ಆಗಿದೆ. ಅಂಡ್ ಡೇಟಾ ನೋಡೋದೇ ಗೈಸ್, 2008 ರಲ್ಲಿ ಬೀಜಿಂಗ್ನಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯಲ್ಲಿ ಅಭಿನವ್ ಬಿಂದ್ರಾ ಅವರು ಗೋಲ್ಡ್ ಮೆಡಲ್ ಅನ್ನು ಗೆದ್ದಿದ್ದರು. ಅಂಡ್ ನಂತರ ಈಗ ನೀರಜ್ ಚೋಪ್ರಾ ಅವರು ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದ 2ನೇ ಭಾರತೀಯರಾಗಿದ್ದಾರೆ. ಸೊ ಇಂಡಿವಿಜುವಲ್ ಕ್ಯಾಟಗರಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ನೋಡೋದ್ರೆ, ಸೊ ಫಸ್ಟ್ ಈಸ್ ಅಭಿನವ್ ಬಿಂದ್ರಾ ಅಂಡ್ ಸೆಕೆಂಡ್ ನೀರಜ್ ಚೋಪ್ರಾ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಫೈನಲಿ ಗೈಸ್, ಒಲಿಂಪಿಕ್ಸ್ ಬಗ್ಗೆ ನೋಡೋದೆ, ಸೊ 2020 ಒಲಿಂಪಿಕ್ಸ್ ಟೋಕ್ಯೋ ಜಪಾನ್ನಲ್ಲಿ ನಡೆಯಿತು ಫ್ರಮ್ 23rd ಜುಲೈ ಟು 8th ಆಗಸ್ಟ್ 2021. ಅಂಡ್ ಫೈನಲ್ ಮೆಡಲ್ಸ್ ಟ್ಯಾಲಿಯಲ್ಲಿ ಭಾರತ 48ನೇ ಸ್ಥಾನದಲ್ಲಿದೆ, 48th ಪ್ಲೇಸ್. ಸೊ ಇದರಲ್ಲಿ ಗೈಸ್ ಭಾರತ ಟೋಟಲ್ 7 ಮೆಡಲ್ಸ್ ಅನ್ನು ಗೆದ್ದಿದೆ, 1 ಗೋಲ್ಡ್, 2 ಸಿಲ್ವರ್ ಅಂಡ್ 4 ಬ್ರಾನ್ಸ್. ಅಂಡ್ 2020 ಟೋಕ್ಯೋ ಒಲಿಂಪಿಕ್ಸ್ನಲ್ಲಿ ಟೋಟಲ್ ಭಾರತದಿಂದ 127 ಪಾರ್ಟಿಸಿಪೆಂಟ್ಸ್ ಭಾಗವಹಿಸಿದರು. ನೆಕ್ಸ್ಟ್ ಗೈಸ್, ನೆಕ್ಸ್ಟ್ ಒಲಿಂಪಿಕ್ಸ್ ವಿಲ್ ಬಿ ಹೆಲ್ಡ್ ಇನ್ ಪ್ಯಾರಿಸ್, ಫ್ರಾನ್ಸ್ ಇನ್ 2024. ಫ್ಲಾಗ್ ಬೇರರ್ಸ್ ನೋಡೋದೆ ಗೈಸ್, ಓಪನಿಂಗ್ ಸೆರೆಮನಿದು ಫ್ಲಾಗ್ ಬೇರರ್ಸ್ ಮೇರಿ ಕೋಮ್ ಅಂಡ್ ಮನ್ಪ್ರೀತ್ ಸಿಂಗ್. ಅಂಡ್ ಕ್ಲೋಸಿಂಗ್ ಸೆರೆಮನಿದು ಫ್ಲಾಗ್ ಬೇರರ್ ಬಜರಂಗ್ ಪುನಿಯಾ. ಸೊ ಮೆಡಲ್ ವಿನ್ನರ್ಸ್ ನೋಡೋದೆ ಗೈಸ್, ನೀರಜ್ ಚೋಪ್ರಾ ಜಾವ್ಲಿನ್ ಥ್ರೋನಲ್ಲಿ ಗೋಲ್ಡ್ ಮೆಡಲ್, ಸೈಕೋಮ್ ಮೀರಾಬಾಯ್ ಚಾನು ವೇಟ್ ಲಿಫ್ಟಿಂಗ್ನಲ್ಲಿ ಸಿಲ್ವರ್ ಮೆಡಲ್, ರೆಸ್ಲರ್ ರವಿ ಕುಮಾರ್ ದಹಿಯಾ ಸಿಲ್ವರ್ ಮೆಡಲ್, ಹಾಕಿ ಮೆನ್ಸ್ ಟೀಮ್ ಬ್ರಾನ್ಸ್ ಮೆಡಲ್, ಬ್ಯಾಡ್ಮಿಂಟನ್ನಲ್ಲಿ PV ಸಿಂಧು ಬ್ರಾನ್ಸ್ ಮೆಡಲ್, ಬಾಕ್ಸಿಂಗ್ನಲ್ಲಿ ಲವ್ಲಿನಾ ಬೋರ್ಗೊಹೆನ್ ಬ್ರಾನ್ಸ್ ಮೆಡಲ್, ಅಂಡ್ ಲಾಸ್ಟ್ ರೆಸ್ಲಿಂಗ್ನಲ್ಲಿ ಬಜರಂಗ್ ಪುನಿಯಾ ಅವರು ಬ್ರಾನ್ಸ್ ಮೆಡಲ್ ಅನ್ನು ಗೆದ್ದಿದ್ದಾರೆ. ಸೊ ಟೋಟಲ್ 7 ಮೆಡಲ್ಸ್, 1 ಗೋಲ್ಡ್, 2 ಸಿಲ್ವರ್ ಅಂಡ್ 4 ಬ್ರಾನ್ಸ್. ಸೊ ಗೈಸ್, ಸಮ್ಮರ್ ಒಲಿಂಪಿಕ್ಸ್ದು ಹೋಸ್ಟ್ ಕಂಟ್ರೀಸ್ ನೋಡೋದೆ, ಸೊ ಫಸ್ಟ್ ಎಡಿಷನ್ ವಾಸ್ ಹೆಲ್ಡ್ ಇನ್ 1896 ಇನ್ ಗ್ರೀಸ್, ಅಥೆನ್ಸ್. 29th edition was held in 2008 in Beijing, China. 30th edition was held in 2012 in London, United Kingdom. 31st edition was held in 2016 in Rio de Janeiro, Brazil. 32nd edition was held in Tokyo, Japan. 33rd edition will be held in 2024 in Paris, France. 34th edition will be held in 2028 in Los Angeles, USA. 35th edition will be held in 2032 in Australia, Brisbane. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ನೆಕ್ಸ್ಟ್ ಗೈಸ್, ಒಲಿಂಪಿಕ್ ರಿಲೇಟೆಡ್ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ನೋಡೋದೆ. ಸೊ ಫಸ್ಟ್ ಐಒಎ ಇದು ಫುಲ್ ಫಾರ್ಮ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್. ಪ್ರೆಸಿಡೆಂಟ್ ನರೇಂದ್ರ ಬತ್ರಾ. ಸ್ಥಾಪನೆ 1927 ನಲ್ಲಿ ಆಗಿದೆ. ಸೆಕ್ರೆಟರಿ ಜನರಲ್ ರಾಜೀವ್ ಮೆಹ್ತಾ. ನೆಕ್ಸ್ಟ್ ಗೈಸ್, ಐಒಸಿ ಇದು ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಪ್ರೆಸಿಡೆಂಟ್ ಥಾಮಸ್ ಬಾಚ್. ಹೆಡ್ ಕ್ವಾರ್ಟರ್ಸ್ ಲಾಸೆನ್ಸ್, ಸ್ವಿಟ್ಜರ್ಲೆಂಡ್ ನಲ್ಲಿದೆ. ಸ್ಥಾಪನೆ 23rd ಜೂನ್ 1894 ನಲ್ಲಿ ಆಗಿದೆ. ಅಂಡ್ ಡೈರೆಕ್ಟರ್ ಜನರಲ್ ಕ್ರಿಸ್ಟೋಫೆ ಡಿ ಕೆಪರ್. ನೆಕ್ಸ್ಟ್ ಗೈಸ್, ನಮ್ಮ ಕರ್ನಾಟಕದಿಂದ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ ಪ್ಲೇಯರ್ಸ್ ನೋಡೋದೆ. ಫಸ್ಟ್ ಈಸ್ ಫಾದ್ ಮಿರ್ಜಾ.
from equestrian, second Aditi Ashok for golf, Sri Hari Nataraj swimming category, and last Udayan Mane in golf category. So total ಕರ್ನಾಟಕದಿಂದ 4 athletes ಭಾಗವಹಿಸಿದರು. Finally guys, Tokyo Olympics medals tally ನೋಡೋದಾದ್ರೆ, so first place United States with 39 gold, second China with 38 gold, third Japan with 27 gold, and fourth is Great Britain with 22 golds, and ಭಾರತ 48ನೇ ಸ್ಥಾನದಲ್ಲಿದೆ. ಇಂಪಾರ್ಟೆನ್ಸ್ ಸ್ನೇಹಿತರೆ ಇದು. ಇಂಡಿಯಾಸ್ ಫಸ್ಟ್ ಹಾರ್ಟ್ ಫೇಲಿಯರ್ ಬಯೋಬ್ಯಾಂಕ್ ಹ್ಯಾಸ್ ಬಿನ್ ಸೆಟ್ ಅಪ್ ಇನ್ ವಿಚ್ ಸಿಟಿ? ಭಾರತದ ಮೊದಲ ಹೃದಯ ವೈಫಲ್ಯ ಬಯೋಬ್ಯಾಂಕ್ ಅನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ತಿರುವನಾಥಪುರಂ. ಭಾರತದ ಮೊದಲ ಹಾರ್ಟ್ ಫೇಲಿಯರ್ ಬಯೋಬ್ಯಾಂಕ್ ಅನ್ನು ಕೇರಳದ ತಿರುವನಾಥಪುರಂನಲ್ಲಿರುವ ಶ್ರೀ ಚಿತ್ರ ತಿರುನಾಲ್ ಇನ್ಸ್ಟಿಟ್ಯೂಟ್ ಫಾರ್ ಮೆಡಿಕಲ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಸುಧಾರಿತ ಸಂಶೋಧನೆ ಮತ್ತು ಶ್ರೇಷ್ಠತೆಯ ರಾಷ್ಟ್ರೀಯ ಕೇಂದ್ರದಲ್ಲಿ ಸ್ಥಾಪಿಸಲಾಗಿದೆ. ಅಂಡ್ HF ಹಾರ್ಟ್ ಫೇಲಿಯರ್ ಬಯೋಬ್ಯಾಂಕ್ ಬಯೋ ಸ್ಪೆಸಿಮನ್ಗಳಾದ ರಕ್ತ, ಸೆರಮ್, ತೆರೆದ ಹೃದಯ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಪಡೆದ ಅಂಗಾಂಶ ಮಾದರಿಗಳು ಮತ್ತು ಸಂಶೋಧನಾ ಉದ್ದೇಶಕ್ಕಾಗಿ ಹೃದಯ ವೈಫಲ್ಯ ರೋಗಿಯಿಂದ ಸಂಗ್ರಹಿಸಿದ ಜೆನೋಮಿಕ್ DNA ಸಂಗ್ರಹಿಸುತ್ತದೆ. ಸೊ ಇಂಡಿಯಾಸ್ ಫಸ್ಟ್ ಹಾರ್ಟ್ ಫೇಲಿಯರ್ ಬಯೋಬ್ಯಾಂಕ್ ಹ್ಯಾಸ್ ಬಿನ್ ಸೆಟ್ ಅಪ್ ಇನ್ ಕೇರಳಾಸ್ ತಿರುವನಾಥಪುರಂ. India has signed a MOU with which country in disaster management? ವಿಪತ್ತು ನಿರ್ವಹಣೆಯಲ್ಲಿ ಭಾರತವು ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಬಾಂಗ್ಲಾದೇಶ್. ವಿಪತ್ತು ನಿರ್ವಹಣೆಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ಭಾರತವು ಬಾಂಗ್ಲಾದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಬಾಂಗ್ಲಾದೇಶ್ ಬಗ್ಗೆ ನೋಡೋದೇ ಗೈಸ್, ಬಾಂಗ್ಲಾದೇಶದ ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾ, ಬಾಂಗ್ಲಾದೇಶದ ಕ್ಯಾಪಿಟಲ್ ಢಾಕಾ, ಅಂಡ್ ಬಾಂಗ್ಲಾದೇಶದ ಕರೆನ್ಸಿ ಬಾಂಗ್ಲಾದೇಶಿ ಟಾಕಾ. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ನೇಮ್ ದ ನ್ಯೂಲಿ ಸ್ವೋನ್ ಇನ್ ಪ್ರೆಸಿಡೆಂಟ್ ಆಫ್ ಇರಾನ್. ಇರಾನ್ನ ಹೊಸ ಅಧ್ಯಕ್ಷರು ಯಾರು? ರೈಟ್ ಆನ್ಸರ್ ಈಸ್ ಇಬ್ರಾಹಿಂ ರೈಸಿ. ಸೆಕೆಂಡ್ ಕ್ವಶನ್ ಇಸ್ ಸ್ನೇಹಿತರೆ, ವಾಟ್ ಇಸ್ ದ ನೇಮ್ ಆಫ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್? ಭಾರತದ ಮೊದಲ ಸ್ವದೇಶಿ ವಿಮಾನ ವಾಹಕ ನೌಕೆಯ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ INS ವಿಕ್ರಾಂತ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ಇಂಡಿಯಾಸ್ ಫಸ್ಟ್ ಹಾರ್ಟ್ ಫೇಲಿಯರ್ ಬಯೋಬ್ಯಾಂಕ್ ಹ್ಯಾಸ್ ಬಿನ್ ಸೆಟ್ ಅಪ್ ಇನ್ ವಿಚ್ ಸಿಟಿ? ಭಾರತದ ಮೊದಲ ಹಾರ್ಟ್ ಫೇಲಿಯರ್ ಬಯೋಬ್ಯಾಂಕ್ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಸೆಕೆಂಡ್ ಕ್ವಶನ್ ಇಸ್ ಸ್ನೇಹಿತರೆ, ವಿಚ್ ಇಸ್ ದ ಲಾರ್ಜೆಸ್ಟ್ ಟ್ರೈಬಲ್ ಗ್ರೂಪ್ ಆಫ್ ಇಂಡಿಯಾ? ಭಾರತದ ಅತಿ ದೊಡ್ಡ ಬುಡಕಟ್ಟು ಗುಂಪು ಯಾವುದು? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಅಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.